ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಆ, ನಾವು ಒಂದು ಬಹಳ ಗಂಭೀರವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಇದು ನಮ್ಮ ದೇಶದ ರಾಜಕೀಯ ನಕ್ಷೆಯನ್ನೇ ಬದಲಾಯಿಸಬಲ್ಲಂತಹ ಒಂದು ಪ್ರಮುಖ ಪ್ರಕ್ರಿಯೆ. ಈ ಪ್ರಕ್ರಿಯೆ ಹೆಸರೇ ಕ್ಷೇತ್ರ ಪುನರ್ವಿಂಗಡಣೆ ಅಥವಾ ಡಿಲಿಮಿಟೇಷನ್. ಅಂದ್ರೆ ಆ 2026ರ ನಂತರ ನಡೆಯಲಿರೋ ಈ ಪ್ರಕ್ರಿಯೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹೌದು, ಸಂವಿಧಾನದ 81 ಮತ್ತು 82ನೇ ವಿಧಿಗಳ ಪ್ರಕಾರ ಪ್ರತಿ ಜನಗಣತಿಯ ನಂತರ ದೇಶದ ಜನಸಂಖ್ಯೆ ಬದಲಾದ ಹಾಗೆ ಪ್ರತಿಯೊಬ್ಬ ಸಂಸದನು ಪ್ರತಿನಿಧಿಸುವ ಜನರ ಸಂಖ್ಯೆ ಸಮಾನವಾಗಿರಲು ಆ ಲೋಕಸಭಾ ಕ್ಷೇತ್ರಗಳ ಗಡಿಗಳನ್ನ ಮರುರಚನೆ ಮಾಡಬೇಕು. ಅಂದ್ರೆ 1952, 1962 ಮತ್ತು 1972ರಲ್ಲಿ ಇದು ಚಾಚೂ ತಪ್ಪದೆ ನಡೆತು ಅಲ್ವಾ? ಕರೆಕ್ಟ್. ಆದರೆ 1976ರ ಹೊತ್ತಿಗೆ ಈ ಇಡೀ ಪ್ರಕ್ರಿಯೆಯನ್ನೇ ಸ್ಥಗಿತಗೊಳಿಸಲಾಯಿತು, ಅಂದ್ರೆ ಫ್ರೀಸ್ ಮಾಡಲಾಯಿತು. ಆ ಫ್ರೀಸ್ ಮಾಡೋದಕ್ಕೆ ಕಾರಣ ಏನು ಅಂತ ನಾವು ಇತಿಹಾಸದ ಪುಟಗಳನ್ನ ತಿರುವಿ ನೋಡ್ಬೇಕಾಗತ್ತೆ. ಖಂಡಿತ. ಆ ಸ್ಥಗಿತಗೊಳಿಸುವಿಕೆಯ ಹಿಂದಿನ ರಾಜಕೀಯ ಮತ್ತು ಸಾಮಾಜಿಕ ವಾತಾವರಣವನ್ನು ನಾವು ಗಮನಿಸಬೇಕು. 1970ರ ದಶಕದಲ್ಲಿ ಭಾರತ ಎದುರಿಸುತ್ತಿದ್ದ ಅತಿದೊಡ್ಡ ಸವಾಲು ಅಂದ್ರೆ ಜನಸಂಖ್ಯೆಯ ಸ್ಫೋಟ. ಹೌದು, ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ಕುಟುಂಬ ಕಲ್ಯಾಣ ಯೋಜನೆಯನ್ನ ಬಹಳ ಕಟ್ಟುನಿಟ್ಟಿನಾಡಿ ಜಾರಿಗೆ ತರಲು ಪ್ರಯತ್ನ ಮಾಡ್ತಾ ಇತ್ತು. ಅದೇ ನೋಡಿ, ದಕ್ಷಿಣ ಭಾರತದ ರಾಜ್ಯಗಳು, ಮುಖ್ಯವಾಗಿ ಕೇರಳ, ತಮಿಳುನಾಡು, ಕರ್ನಾಟಕ ಇವೆಲ್ಲ ತಮ್ಮ ಸಾಕ್ಷರತಾ ಅಭಿಯಾನ ಮತ್ತು ಆರೋಗ್ಯ ಮೂಲಸೌಕರ್ಯಗಳ ಮೂಲಕ ಆ ಜನಸಂಖ್ಯಾ ನಿಯಂತ್ರಣ ನೀತಿಯನ್ನ ಅತ್ಯಂತ ಯಶಸ್ವಿಯಾಗಿ ಅಳವಡಿಸಿಕೊಂಡವು. ಆದರೆ ಉತ್ತರದ ಬಹುತೇಕ ರಾಜ್ಯಗಳಲ್ಲಿ ಜನಸಂಖ್ಯೆ ತೀವ್ರಗತಿಯಲ್ಲಿ ಏರುತ್ತಲೇ ಇತ್ತು ಅಲ್ವಾ? ನಿಜ. ಆ ಸಮಯದಲ್ಲಿ ಒಂದು ವೇಳೆ ಡಿಲಿಮಿಟೇಷನ್ ಮಾಡಿದ್ರೆ ಯಶಸ್ವಿಯಾಗಿ ಜನಸಂಖ್ಯೆ ನಿಯಂತ್ರಿಸಿದ ದಕ್ಷಿಣದ ರಾಜ್ಯಗಳ ಸಂಸತ್ ಸ್ಥಾನಗಳು ಕಡಿಮೆಯಾಗ್ತಾ ಇದ್ವು. ಓಹೋ, ಅಂದ್ರೆ ತಮ್ಮದೇ ನೀತಿಯನ್ನ ಯಶಸ್ವಿಯಾಗಿ ಪಾಲಿಸಿದ ರಾಜ್ಯಗಳಿಗೆ ತಾವೇ ಶಿಕ್ಷೆ ನೀಡಿದ ಹಾಗೆ ಆಗ್ತಾ ಇತ್ತು. ಹೌದು. ಇದನ್ನ ಅರಿತ ಆಗಿನ ಸರ್ಕಾರ 42ನೇ ಸಂವಿಧಾನ ತಿದ್ದುಪಡಿಯನ್ನ ತಂದು 1971ರ ಜನಗಣತಿಯ ಆಧಾರದ ಮೇಲೆಯೇ ಲೋಕಸಭಾ ಸ್ಥಾನಗಳನ್ನ ಫ್ರೀಸ್ ಮಾಡಿತು. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಸಂಗತಿ, ಈ ಸ್ಕೋರ್ ಬೋರ್ಡ್ ಅನ್ನ ಶಾಶ್ವತವಾಗಿ ನಿಲ್ಲಿಸಲು ಸಾಧ್ಯವಿಲ್ಲ. ಹಾಗಾಗಿ 2001ರಲ್ಲಿ 84ನೇ ತಿದ್ದುಪಡಿಯ ಮೂಲಕ ಈ ಫ್ರೀಸ್ ಅನ್ನ 2026ರ ನಂತರದ ಮೊದಲ ಜನಗಣತಿಯವರೆಗೆ ವಿಸ್ತರಿಸಲಾಯಿತು. ಅಂದ್ರೆ ಉತ್ತರದ ರಾಜ್ಯಗಳಿಗೆ ತಮ್ಮ ಜನಸಂಖ್ಯೆ ನಿಯಂತ್ರಿಸಲು ಇನ್ನೂ 25 ವರ್ಷಗಳ ಹೆಚ್ಚುವರಿ ಸಮಯಾವಕಾಶ ನೀಡಲಾಯಿತು. ಆದರೆ ಡೇಟಾ ನೋಡಿದಾಗ ಆ 25 ವರ್ಷಗಳಲ್ಲಿ ಪರಿಸ್ಥಿತಿ ಸುಧಾರಿಸುವ ಬದಲು ಈ ಕಂದಕ ಇನ್ನಷ್ಟು ದೊಡ್ಡದಾಗಿದೆ ಅಂತ ಸ್ಪಷ್ಟವಾಗುತ್ತೆ. ಹೌದು, ಆ ಜನಸಂಖ್ಯಾ ದತ್ತಾಂಶಗಳನ್ನ ಆಳವಾಗಿ ನೋಡಿದಾಗ ಇದರ ತೀವ್ರತೆ ಅರ್ಥ ಆಗುತ್ತೆ. ನಾವಿಲ್ಲಿ ಟಿಎಫ್ಆರ್ ಅಥವಾ ಒಟ್ಟು ಸಂತಾನೋತ್ಪತ್ತಿ ದರದ ಬಗ್ಗೆ ಮಾತಾಡ್ಬೇಕು ಅಲ್ವಾ? ಖಂಡಿತ. ಒಂದು ದೇಶದ ಜನಸಂಖ್ಯೆ ಸ್ಥಿರವಾಗಿರಬೇಕಾದ್ರೆ, ಅಂದ್ರೆ ಹಳೆಯ ತಲೆಮಾರಿನ ಜಾಗವನ್ನ ಹೊಸ ತಲೆಮಾರು ತುಂಬಬೇಕಾದ್ರೆ ಈ ಟಿಎಫ್ಆರ್ 2.1 ಇರಬೇಕು. ಇದನ್ನ ರೀಪ್ಲೇಸ್ಮೆಂಟ್ ರೇಟ್ ಅಂತ ಕರೀತಾರೆ. ಪ್ರಸ್ತುತ ಕೇರಳದಲ್ಲಿ ಈ ದರ ಎಷ್ಟಿದೆ ಅಂದ್ರೆ ಕೇವಲ 1.8 ಇದೆ ಮತ್ತು ತಮಿಳುನಾಡಿನಲ್ಲಿ 1.7 ಇದೆ. ಹೌದು, ಅಂದ್ರೆ ಅಲ್ಲಿನ ಜನಸಂಖ್ಯೆ ಬೆಳೆಯುವ ಬದಲು ಸಂಕುಚಿತಗೊಳ್ಳುವ ಹಂತದಲ್ಲಿದೆ. ಆದರೆ ಅದೇ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಇದರ 2.7 ಮತ್ತು ಬಿಹಾರದಲ್ಲಿ ಬರೋಬ್ಬರಿ 3.4ರಷ್ಟಿದೆ. ಓಹೋ, ಇಷ್ಟು ದೊಡ್ಡ ಅಂತರ ಇದೆಯಾ? ನಿಜ. ಈ ಭಾರೀ ಅಂತರವು ಮುಂದಿನ ಪೀಳಿಗೆಯ ಮೇಲೆ ಅಗಾಧವಾದ ಜನಸಂಖ್ಯಾ ಸ್ಫೋಟವನ್ನ ಸೃಷ್ಟಿಸಿದೆ. ಕೇವಲ ಜನಸಂಖ್ಯೆ ಮಾತ್ರವಲ್ಲ, ಆರ್ಥಿಕತೆಯಲ್ಲೂ ಈ ಕಂದಕ ಬೆರಗುಗೊಳಿಸುವಂತಿದೆ. ದಕ್ಷಿಣದ ರಾಜ್ಯಗಳು ಕಡಿಮೆ ಜನಸಂಖ್ಯೆ ಹೊಂದಿರುವುದರಿಂದ ಅಲ್ಲಿನ ಸರ್ಕಾರಗಳು ಪ್ರತಿಯೊಬ್ಬ ಮಗುವಿನ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಹೂಡಿಕೆ ಮಾಡಲು ಸಾಧ್ಯವಾಯಿತು. ಹೌದು, ಇದರ ನೇರ ಪರಿಣಾಮ ಆರ್ಥಿಕತೆಯ ಮೇಲೆ ಆಗಿದೆ. ಇಂದು ದಕ್ಷಿಣದ ರಾಜ್ಯಗಳು ದೇಶದ ಒಟ್ಟು ಜನಸಂಖ್ಯೆಯ ಕೇವಲ 18% ಆದರೆ ಭಾರತದ ಒಟ್ಟು ಜಿಡಿಪಿಗೆ ಅವುಗಳ ಕೊಡುಗೆ 35%. ಉದಾಹರಣೆಗೆ ನೋಡೋದಾದ್ರೆ ತಮಿಳುನಾಡು ದೇಶದ ಕೇವಲ 6.5% ಜನಸಂಖ್ಯೆ ಹೊಂದಿದ್ರೂ ಆ ಜಿಡಿಪಿಗೆ 8.4% ಕೊಡುಗೆ ನೀಡುತ್ತೆ. ವ್ಯಕ್ತಿಗತವಾಗಿ ನೋಡಿದ್ರೂ ಅಷ್ಟೇ. ಕೇರಳದ ತಲಾ ಆದಾಯ ಸುಮಾರು 1,48,000 ರೂಪಾಯಿ ಇದ್ರೆ ಬಿಹಾರದ್ದು ಕೇವಲ 31,000 ರೂಪಾಯಿ ಇದೆ. ಇದು ಒಂದು ಸ್ಪಷ್ಟ ಚಿತ್ರಣ ನೀಡುತ್ತೆ. ದಕ್ಷಿಣ ಭಾರತ ಆರ್ಥಿಕವಾಗಿ ವೇಗವಾಗಿ ಓಡುತ್ತಾ ಇದೆ, ಆದರೆ ಜನಸಂಖ್ಯಾ ದೃಷ್ಟಿಯಿಂದ ಕುಗ್ಗುತ್ತಾ ಇದೆ. ಉತ್ತರದ ಚಿತ್ರಣ ಇದಕ್ಕೆ ತದ್ವಿರುದ್ಧವಾಗಿದೆ. ಖಂಡಿತ. ಈ ಎರಡು ಭಿನ್ನ ವಾಸ್ತವಗಳ ನಡುವೆ ಈಗ 2026ರ ಡಿಲಿಮಿಟೇಷನ್ ಒಂದು ತೂಗುಗತ್ತಿಯಂತೆ ಬಂದು ನಿಂತಿದೆ. ಆದ್ರೆ ಇಲ್ಲಿ ನಾವು ಇದನ್ನ ಬೇರೊಂದು ಕೋನದಿಂದಲೂ ನೋಡ್ಬೇಕಲ್ವಾ?
ಆರ್ಥಿಕ ಡೇಟಾ ಎಷ್ಟೇ ಪ್ರಭಾವಶಾಲಿಯಾಗಿದ್ರೂ ಆ ಪ್ರಜಾಪ್ರಭುತ್ವ ಅಂದ್ರೆ ತಲೆಗಳನ್ನ ಎಣಿಸೋದು ತಾನೆ. ಹೌದು. ಆ ದೃಷ್ಟಿಯಿಂದ ನೋಡಿದಾಗ್ಲೂ ಒಂದು ಪ್ರಮುಖ ವಾದ ಇದೆ. ರಾಜ್ಯವೊಂದು ಆರ್ಥಿಕವಾಗಿ ಸದೃಢವಾಗಿದೆ, ಹೆಚ್ಚು ತೆರಿಗೆ ಕಟ್ತಾ ಇದೆ ಅನ್ನೋ ಕಾರಣಕ್ಕೆ ಪ್ರಜಾಪ್ರಭುತ್ವದ ಒಬ್ಬ ವ್ಯಕ್ತಿಗೆ ಒಂದು ಮತ ಅನ್ನೋ ನಿಯಮವನ್ನ ಬದಿಗೊತ್ತಲು ಸಾಧ್ಯವೇ? ಒಬ್ಬ ವ್ಯಕ್ತಿಗೆ ಒಂದು ಮತ ಅಂದ್ರೆ ಆ ಒಬ್ಬ ತೆರಿಗೆದಾರನಿಗೆ ಒಂದು ಮತ ಅಂತ ಅರ್ಥ ಅಲ್ಲ ಅಲ್ವಾ? ಈ ಪ್ರಶ್ನೆ ಅತ್ಯಂತ ತಾರ್ಕಿಕವಾಗಿದೆ ಮತ್ತು ಸಂವಿಧಾನಬದ್ಧವೂ ಆಗಿದೆ. ಉತ್ತರದ ರಾಜ್ಯಗಳ ಪ್ರಮುಖ ವಾದವೂ ಇದೆ. ಅಂದ್ರೆ ಉತ್ತರ ಪ್ರದೇಶದ 20 ಕೋಟಿಗೂ ಹೆಚ್ಚು ಜನರಿಗೆ ಮತ್ತು ಬಿಹಾರದ 10 ಕೋಟಿಗೂ ಹೆಚ್ಚು ಜನರಿಗೆ ಮೂಲಸೌಕರ್ಯಗಳು ಬೇಕೆಂದ್ರೆ ಸಂಸತ್ತಿನಲ್ಲಿ ಅವರ ಪರವಾಗಿ ಧ್ವನಿ ಎತ್ತುವ ಸಂಸದರ ಸಂಖ್ಯೆ ಅವರ ಜನಸಂಖ್ಯೆಗೆ ತಕ್ಕಂತೆ ಇರ್ಲೇಬೇಕಲ್ವೇ? ಖಂಡಿತ. ಸಂವಿಧಾನದ 81ನೇ ವಿಧಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಪ್ರಾತಿನಿಧ್ಯ ಒದಗಿಸುವ ಭರವಸೆ ನೀಡುತ್ತೆ. ಜನಸಂಖ್ಯೆ ಹೆಚ್ಚಿರುವ ಕಡೆ ಹೆಚ್ಚು ಪ್ರತಿನಿಧಿಗಳು ಇರಬೇಕು ಅನ್ನೋದು ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕು. ಬಡತನ ಮತ್ತು ಮೂಲಸೌಕರ್ಯದ ಕೊರತೆ ಇರೋ ರಾಜ್ಯಗಳಿಗೆ ಕೇಂದ್ರದ ಯೋಜನೆಗಳು ಹೆಚ್ಚು ಬೇಕಾಗ್ತವೆ ಅಲ್ವಾ? ಹೌದು. ಆ ನಿಧಿಗಳನ್ನ ಪಡೆಯಲು ಅವರಿಗೆ ಸಂಸತ್ತಿನಲ್ಲಿ ಪ್ರಬಲ ರಾಜಕೀಯ ಪ್ರಾತಿನಿಧ್ಯದ ಅವಶ್ಯಕತೆ ಇದೆ. ಆರ್ಥಿಕ ಕೊಡುಗೆಯನ್ನ ಮುಂದಿಟ್ಟುಕೊಂಡು ಜನಸಂಖ್ಯೆಯ ಆಧಾರದ ಪ್ರಾತಿನಿಧ್ಯವನ್ನ ನಿರಾಕರಿಸುವುದು ಸಾಂವಿಧಾನಿಕವಾಗಿ ಅನ್ಯಾಯವಾಗುತ್ತೆ ಎಂಬುದನ್ನ ನಾವು ಅಲ್ಲಗಳೆಯಲಾಗುವುದಿಲ್ಲ. ಹಾಗಾದ್ರೆ ಈ ಎರಡೂ ಬಲವಾದ ವಾದಗಳ ನಡುವೆ ವಾಸ್ತವದ ಗಣಿತ ಹೇಗಿದೆ ಅಂತ ನೋಡೋಣ. ದಕ್ಷಿಣದ ರಾಜ್ಯಗಳ ಪಾಲಿಗೆ ಇದೊಂದು ಆತಂಕಕಾರಿ ಚಿತ್ರಣ ಅಂತ ಹೇಳ್ಬೋದು. ಒಂದು ವೇಳೆ ಲೋಕಸಭೆಯ ಒಟ್ಟು ಬಲವನ್ನ ಈಗಿರುವ 543 ಸ್ಥಾನಗಳಿಗೆ ಸೀಮಿತಗೊಳಿಸಿ ಹೊಸ ಜನಸಂಖ್ಯೆಯ ಆಧಾರದ ಮೇಲೆ ಸೀಟುಗಳನ್ನ ಮರುಹಂಚಿಕೆ ಮಾಡಿದರೆ ಏನಾಗುತ್ತೆ ಗೊತ್ತಾ? ಆ ಸ್ಥಾನಗಳು ಕಣ್ಮರೆಯಾಗೋದಿಲ್ಲ. ಬದಲಿಗೆ ದಕ್ಷಿಣದಿಂದ ಉತ್ತರಕ್ಕೆ ಶಾಶ್ವತವಾಗಿ ವರ್ಗಾವಣೆ ಆಗ್ತವೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಅಂಕಿಅಂಶಗಳೇ ಅದರ ಕರಾಳತೆಯನ್ನ ವಿವರಿಸ್ತವೆ. 543 ಸ್ಥಾನಗಳಿಗೆ ಸೀಮಿತಗೊಳಿಸಿದ್ರೆ ದಕ್ಷಿಣದ ರಾಜ್ಯಗಳು ಒಟ್ಟಾರೆಯಾಗಿ ಸುಮಾರು 24ರಿಂದ 27 ಸ್ಥಾನಗಳನ್ನ ಕಳ್ಕೊಳ್ಳುತ್ತೆ. ಹೋಹೋ, ಅಂದ್ರೆ ನಿರ್ದಿಷ್ಟವಾಗಿ ಹೇಳೋದಾದ್ರೆ ಕೇರಳ, ತಮಿಳುನಾಡು ಕಥೆ ಏನಾಗುತ್ತೆ? ಕೇರಳವು ತನ್ನ ಪ್ರಸ್ತುತ 20 ಸ್ಥಾನಗಳಿಂದ 14 ಅಥವಾ 15 ಸ್ಥಾನಗಳಿಗೆ ಕುಸಿಯುತ್ತೆ. ತಮಿಳುನಾಡು 39 ಸ್ಥಾನಗಳಿಂದ 30 ಅಥವಾ 32ಕ್ಕೆ ಇಳಿಕೆಯಾಗುತ್ತೆ. ಮತ್ತು ನಮ್ಮ ಕರ್ನಾಟಕವು ತನ್ನ 28 ಸ್ಥಾನಗಳಿಂದ 25ಕ್ಕೆ ಇಳಿಬಹುದು ಅಥವಾ ಅತ್ಯುತ್ತಮ ಸನ್ನಿವೇಶದಲ್ಲಿ 28ರಲ್ಲೇ ಉಳಿಯುವ ಸಾಧ್ಯತೆ ಇದೆ. ಅದೇ ಸಮಯದಲ್ಲಿ ಈ ಲೆಕ್ಕಾಚಾರ ಉತ್ತರದ ರಾಜ್ಯಗಳಿಗೆ ಹೇಗೆ ಲಾಭದಾಯಕವಾಗುತ್ತೆ? ಅಲ್ಲಿನ ಸೀಟುಗಳು ಎಷ್ಟರ ಮಟ್ಟಿಗೆ ಏರಿಕೆಯಾಗ್ತವೆ? ಉತ್ತರ ಪ್ರದೇಶವು ಪ್ರಸ್ತುತ ಇರೋ 80 ಸ್ಥಾನಗಳಿಂದ 89ರಿಂದ 97 ಸ್ಥಾನಗಳವರೆಗೆ ಏರಿಕೆಯಾಗುವ ಸಾಧ್ಯತೆ ಇದೆ. ಬಿಹಾರವು 40 ಸ್ಥಾನಗಳಿಂದ 46 ಅಥವಾ 51 ಸ್ಥಾನಗಳಿಗೆ ಜಿಗಿಬಹುದು. ಅಂದ್ರೆ ಒಟ್ಟಾರೆಯಾಗಿ ಕೇವಲ ಉತ್ತರದ ರಾಜ್ಯಗಳೇ 43ಕ್ಕೂ ಹೆಚ್ಚುವರಿ ಸ್ಥಾನಗಳನ್ನ ಪಡೆಯಲಿವೆ ಅಂತಾಯ್ತು. ಹೌದು. ಈ ಸಂಪೂರ್ಣ ಅಧಿಕಾರದ ವರ್ಗಾವಣೆಯನ್ನ ತಪ್ಪಿಸಲು ದಕ್ಷಿಣದ ಸ್ಥಾನಗಳು ಕಡಿತವಾಗಬಾರದು ಅನ್ನೋ ಉದ್ದೇಶದಿಂದ ಒಂದು ಪರಿಹಾರವನ್ನ ಪ್ರಸ್ತಾಪಿಸಲಾಗ್ತಾ ಇದೆ. ಹೌದು. ಈ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆಯನ್ನು 816 ಅಥವಾ 848ಕ್ಕೆ ಹೆಚ್ಚಿಸುವುದು ಅಲ್ವಾ? ಹೊಸ ಸಂಸತ್ ಭವನದಲ್ಲಿ ಅಷ್ಟು ಜನ ಸದಸ್ಯರು ಕೂರುವಷ್ಟು ಬೃಹತ್ ವ್ಯವಸ್ಥೆ ಮಾಡಿರುವುದರ ಹಿಂದಿನ ಕಾರ್ಯತಂತ್ರವೂ ಇದೇ ಇರಬೇಕು. ಹೌದು. ಇದರ ಜೊತೆಗೆ ಇತ್ತೀಚೆಗೆ ಅಂಗೀಕಾರವಾಗಿರೋ 33% ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಜಾರಿಗೆ ತರಲು ಒಟ್ಟು ಸ್ಥಾನಗಳ ವಿಸ್ತರಣೆ ಅನಿವಾರ್ಯ ಕೂಡ ಹೌದು. ಮೇಲ್ನೋಟಕ್ಕೆ ಇದೊಂದು ವಿನ್ ಪರಿಹಾರದಂತೆ ಕಾಣುತ್ತೆ. ಸಂಸತ್ತಿನ ಗಾತ್ರವನ್ನ ಹಿಗ್ಗಿಸೋದ್ರಿಂದ ಯಾವ ರಾಜ್ಯದ ಸ್ಥಾನಗಳು ಕಡಿಮೆ ಆಗೋದಿಲ್ಲ, ಬದಲಿಗೆ ಎಲ್ಲರ ಸ್ಥಾನಗಳು ಹೆಚ್ಚಾಗ್ತವೆ ಅನ್ನೋದು ಇದರ ಹಿಂದಿನ ತರ್ಕ. ಖಂಡಿತ. ಆದ್ರೆ ಇಲ್ಲಿಯೇ ಅತಿದೊಡ್ಡ ಭ್ರಮೆ ಇರೋದು. ಹೌದು. ಇದನ್ನ ಒಂದು ಪಿಜ್ಜಾದ ಉದಾಹರಣೆಯ ಮೂಲಕ ನೋಡೋಣ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ನಮ್ಮ ಮುಂದಿರೋ ಪಿಜ್ಜಾವನ್ನು ಈಗ ಇನ್ನಷ್ಟು ದೊಡ್ಡದು ಮಾಡ್ತಾ ಇದ್ದಾರೆ. ಕರೆಕ್ಟ್. ದಕ್ಷಿಣ ಭಾರತದ ಕೈಯಲ್ಲಿರೋ ಪಿಜ್ಜಾದ ತುಂಡುಗಳ ಸಂಖ್ಯೆ ಕಡಿಮೆಯಾಗ್ದಿರಬಹುದು, ಆದ್ರೆ ಆ ಇಡೀ ಪಿಜ್ಜಾದಲ್ಲಿ ದಕ್ಷಿಣದ ತುಂಡಿನ ಶೇಕಡಾವಾರು ಪ್ರಮಾಣ ಎಷ್ಟಿದೆ ಅನ್ನೋದು ಅಸಲಿ ಪ್ರಶ್ನೆ. ಹೌದು. ಒಟ್ಟು 543 ಸ್ಥಾನಗಳಿದ್ದಾಗ ದಕ್ಷಿಣ ಭಾರತದ ಪಾಲು 24%ರಷ್ಟಿತ್ತು. ಆದರೆ ಒಟ್ಟು ಸ್ಥಾನಗಳನ್ನ 848ಕ್ಕೆ ಹೆಚ್ಚಿಸಿದಾಗ ಏನಾಗುತ್ತೆ ಗೊತ್ತಾ? ದಕ್ಷಿಣದ ರಾಜ್ಯಗಳ ಒಟ್ಟಾರೆ ಪಾಲು 19%ಕ್ಕೆ ಕುಸಿಯುತ್ತೆ. ಇದು ಕೇವಲ ಸಂಖ್ಯೆಗಳ ಆಟವಲ್ಲ. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಶೇಕಡಾವಾರು ಪ್ರಮಾಣ ಬಹಳ ಮುಖ್ಯವಾಗತ್ತೆ ಅಲ್ವಾ? ಖಂಡಿತ. ಸಂಸತ್ತಿನಲ್ಲಿ ಯಾವುದೇ ಸಂವಿಧಾನ ತಿದ್ದುಪಡಿಯನ್ನ ತರಬೇಕಾದ್ರೆ ಅಥವಾ ತಡಿಬೇಕಾದ್ರೆ 3/2 ಬಹುಮತ ಬೇಕು. ಅಂದ್ರೆ
ಪ್ರಾದೇಶಿಕ ಹಿತಾಸಕ್ತಿಗೆ ಮಾರಕವಾಗುವಂತಹ ಮಸೂದೆಗಳು ಬಂದಾಗ ಅದನ್ನ ತಡೆಯುವಷ್ಟು ವೋಟಿಂಗ್ ಬ್ಲಾಕ್ ಸಾಮರ್ಥ್ಯ ದಕ್ಷಿಣದ ರಾಜ್ಯಗಳಿಗಿರ್ಬೇಕು. ನಿಜ. ಆ ಶೇಕಡಾವಾರು ಪ್ರಮಾಣ 19ಕ್ಕೆ ಕುಸಿದರೆ ದಕ್ಷಿಣ ಭಾರತವು ನೀತಿ ನಿರ್ಧಾರಗಳಲ್ಲಿ ಯಾವುದೇ ಪ್ರಭಾವ ಬೀರಲಾಗದ ಕೇವಲ ಪ್ರೇಕ್ಷಕನ ಸ್ಥಾನಕ್ಕೆ ತಳ್ಳಲ್ಪಡುತ್ತೆ. ದೇಶದ ಅಧಿಕಾರದ ಚುಕ್ಕಾಣಿ ಕೇವಲ ಕೆಲವು ಉತ್ತರದ ರಾಜ್ಯಗಳ ಕೈಯಲ್ಲಿ ಕೇಂದ್ರೀಕೃತವಾಗುತ್ತೆ. ಇದೇ ಕಾರಣಕ್ಕೆ ತಮಿಳ್ನಾಡಿನ ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಅವರಂತಹ ನಾಯಕರು ತೀವ್ರ ಕಳವಳ ವ್ಯಕ್ತಪಡಿಸ್ತಾ ಇರೋದು. ಅವರು ಇತ್ತೀಚೆಗೆ ವಿವಿಧ ಪಕ್ಷಗಳ ಸಭೆ ಕರೆದು ಈ ಪ್ರಕ್ರಿಯೆಯು ಭಾರತದ ಒಕ್ಕೂಟ ವ್ಯವಸ್ಥೆಗೆ ಹೇಗೆ ಮಾರಕವಾಗಲಿದೆ ಅಂತ ಚರ್ಚಿಸಿದ್ದಾರೆ. ಹೌದು, ಈ ಅಂಚಿಗೆ ತಳ್ಳಲ್ಪಡುವ ಭೀತಿ ಕೇವಲ ರಾಜಕೀಯ ಪ್ರಾತಿನಿಧ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು ಸಂಪನ್ಮೂಲ ಹಂಚಿಕೆ ಅಂದ್ರೆ ಹಣಕಾಸು ಆಯೋಗದ ಕಾರ್ಯವಿಧಾನಕ್ಕೂ ನೇರವಾಗಿ ತಳಕು ಹಾಕಿಕೊಂಡಿದೆ. ಆ ಹಣಕಾಸು ಆಯೋಗದ ಬಗ್ಗೆ ಹೇಳೋದಾದ್ರೆ, ಕೇಂದ್ರ ಸರ್ಕಾರ ಸಂಗ್ರಹಿಸುವ ಒಟ್ಟು ತೆರಿಗೆಯಲ್ಲಿ ರಾಜ್ಯಗಳಿಗೆ ಪಾಲು ನೀಡುವಾಗ ಜನಸಂಖ್ಯೆಯನ್ನ ಒಂದು ಪ್ರಮುಖ ಮಾನದಂಡವಾಗಿ ಬಳಸಲಾಗುತ್ತೆ ಅಲ್ವಾ? ಖಂಡಿತ. 15ನೇ ಹಣಕಾಸು ಆಯೋಗವು ಕೇಂದ್ರದ ನಿಧಿ ಹಂಚಿಕೆಗೆ 1971ರ ಜನಗಣತಿಯ ಬದಲು ಆ ಹೊಸ 2011ರ ಜನಗಣತಿಯ ಡೇಟಾವನ್ನ ಬಳಸಲು ನಿರ್ಧರಿಸಿತು. ಈ ಒಂದು ಬದಲಾವಣೆಯ ನೇರ ಪರಿಣಾಮವಾಗಿ ಕೇವಲ ತಮಿಳ್ನಾಡು ಒಂದೇ ರಾಜ್ಯವು ಸುಮಾರು 22,000 ಕೋಟಿ ರೂಪಾಯಿಗಳ ಕೇಂದ್ರ ನಿಧಿಯನ್ನ ಕಳೆದುಕೊಂಡಿದೆ. ಹೌದು, ಅಂದ್ರೆ ಹೆಚ್ಚು ಜನರಿರೋ ರಾಜ್ಯಗಳಿಗೆ ಹೆಚ್ಚು ಹಣ ಹೋಗ್ತಾ ಇದೆ. ಇದು ದಕ್ಷಿಣದ ರಾಜ್ಯಗಳಿಗೆ ಡಬಲ್ ಶಾಕ್ ಅಂತಾನೆ ಹೇಳಬಹುದು. ಒಂದೆಡೆ ಜನಸಂಖ್ಯೆ ನಿಯಂತ್ರಿಸಿದ್ದಕ್ಕೆ ಹಣಕಾಸಿನ ನಷ್ಟ, ಮತ್ತೊಂದೆಡೆ ರಾಜಕೀಯ ಪ್ರಾತಿನಿಧ್ಯದ ನಷ್ಟ. ಮೂಲಭೂತವಾಗಿ ಇದು ಭಾರತದ ಸಹಕಾರ ಒಕ್ಕೂಟ ವ್ಯವಸ್ಥೆಯ ಮೇಲಿನ ಬಹುದೊಡ್ಡ ಒತ್ತಡ ಪರೀಕ್ಷೆಯಾಗಿದೆಯಲ್ವಾ? ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಯಬೇಕಾದ್ರೆ ಆ ರಾಜ್ಯಗಳ ನಡುವೆ ಪರಸ್ಪರ ನಂಬಿಕೆ ಇರಬೇಕು. ನಿಜ. ಈ ರಾಜಕೀಯ ಮತ್ತು ಆರ್ಥಿಕ ಧ್ರುವೀಕರಣವು ಆ ನಂಬಿಕೆಯನ್ನೇ ಬುಡಮೇಲು ಮಾಡೋ ಅಪಾಯವಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರವೇನು ಅನ್ನೋ ಪ್ರಶ್ನೆ ಬರುತ್ತೆ. ಕೇವಲ ಜನಸಂಖ್ಯೆಯ ಆಧಾರದ ಮೇಲೆ ಮಾತ್ರ ಕ್ಷೇತ್ರ ವಿಂಗಡಣೆ ಮಾಡುವುದು ಅನ್ಯಾಯವೆನಿಸಿದರೆ ಬೇರೆ ಯಾವ ಸೂತ್ರವನ್ನ ಅಳವಡಿಸಿಕೊಳ್ಳಬಹುದು? ಹೌದು, ಸಂಶೋಧಕರು ಪ್ರಸ್ತಾಪಿಸ್ತಿರೋ ಆ ಹೈಬ್ರಿಡ್ ಸೂತ್ರದ ಕಲ್ಪನೆ ಬಗ್ಗೆ ನಾವು ಮಾತಾಡಬೇಕು. ಆ ಸೂತ್ರ ಹೇಗೆ ಕೆಲಸ ಮಾಡುತ್ತೆ? ಹೈಬ್ರಿಡ್ ಸೂತ್ರ ಅಂದ್ರೆ ಕೇವಲ ತಲೆಗಳನ್ನ ಎಣಿಸುವುದನ್ನ ಬಿಟ್ಟು ಗುಣಮಟ್ಟದ ಮಾನದಂಡಗಳನ್ನ ಸೇರಿಸಿಕೊಳ್ಳೋದು. ಕೇವಲ ಜನಸಂಖ್ಯೆಯನ್ನೇ ಆಧಾರವಾಗಿಟ್ಕೊಂಡು ಸ್ಥಾನಗಳನ್ನು ಹಂಚೋ ಬದಲು ಆ ರಾಜ್ಯದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಥವಾ HDIಯನ್ನ ಬಳಸ್ಕೊಳ್ಳೋದು. ಅಂದ್ರೆ ಶಿಕ್ಷಣದ ಮಟ್ಟ, ಆ ಜನಸಂಖ್ಯಾ ನಿಯಂತ್ರಣದಲ್ಲಿ ಮಾಡಿರೋ ಸಾಧನೆ ಮತ್ತು ಆ ರಾಜ್ಯವು ದೇಶದ ಒಟ್ಟು ಆರ್ಥಿಕತೆಗೆ ನೀಡುತ್ತಿರೋ ತೆರಿಗೆ ಹಾಗೂ GDP ಕೊಡುಗೆ ಇವೆಲ್ಲವನ್ನು ಪರಿಗಣಿಸೋದಲ್ವಾ? ಖಂಡಿತ. ಇವೆಲ್ಲವನ್ನೂ ಒಳಗೊಂಡ ಒಂದು ಸಂಕೀರ್ಣ ಗಣಿತದ ಸೂತ್ರವನ್ನು ಅಳವಡಿಸಿಕೊಳ್ಳೋದು. ಅಂದ್ರೆ ಸಂಸತ್ತಿನ ಸ್ಥಾನಗಳನ್ನು ಹಂಚುವಾಗ ಜನಸಂಖ್ಯೆಗೆ 50% ಮೌಲ್ಯ ನೀಡಿದರೆ ಉಳಿದ 50% ಮೌಲ್ಯವನ್ನ ಈ ಅಭಿವೃದ್ಧಿ ಸೂಚ್ಯಾಂಕಗಳಿಗೆ ನೀಡುವುದು. ಆದ್ರೆ ಈ ಹೈಬ್ರಿಡ್ ಸೂತ್ರ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯಸಾಧ್ಯವೇ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಹೌದು, ಇದೊಂದು ದೊಡ್ಡ ಸವಾಲು. ಒಂದು ರಾಜ್ಯ ಶಿಕ್ಷಣದಲ್ಲಿ ಮುಂದಿದೆ ಅಥವಾ ಶ್ರೀಮಂತವಾಗಿದೆ ಅನ್ನೋ ಕಾರಣಕ್ಕೆ ಆ ರಾಜ್ಯದ ನಾಗರಿಕನ ಮತದ ಮೌಲ್ಯವನ್ನ ಆ ಬಡರಾಜ್ಯದ ನಾಗರಿಕನ ಮತದ ಮೌಲ್ಯಕ್ಕಿಂತ ಹೆಚ್ಚಿಸೋದು ಸಂವಿಧಾನದ ಮೂಲಭೂತ ಆಶಯವಾದ ಸಮಾನತೆಗೆ ವಿರುದ್ಧವಾಗುವುದಿಲ್ವೇ? ಇದು ಮೇಲ್ನೋಟಕ್ಕೆ ತಾರ್ಕಿಕವಾಗಿ ಕಂಡ್ರೂ ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ಅಲುಗಾಡಿಸುವಂತಹ ಒಂದು ಕ್ಲಾಸಿಸ್ಟ್ ನೀತಿಯಾಗುವ ಅಪಾಯವಿದೆಯಲ್ವಾ? ನಿಖರವಾಗಿ ಹೇಳಿದ್ದೀರಿ. ಇದೇ ಈ ಸಮಸ್ಯೆಯ ಅತಿದೊಡ್ಡ ಸಂಕೀರ್ಣತೆ. ಅದಕ್ಕಾಗಿಯೇ ವಿಶ್ಲೇಷಕರು ಬೇರೆ ದೇಶಗಳ ಮಾದರಿಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ರಾಜ್ಯದ ಜನಸಂಖ್ಯೆ ಎಷ್ಟೇ ಇರಲಿ, ಅದು ಕ್ಯಾಲಿಫೋರ್ನಿಯಾದಂತಹ ದೊಡ್ಡ ರಾಜ್ಯವಿರಲಿ ಅಥವಾ ವ್ಯೋಮಿಂಗ್ನಂತಹ ಚಿಕ್ಕ ರಾಜ್ಯವಿರಲಿ, ಪ್ರತಿ ರಾಜ್ಯಕ್ಕೂ ಸಮಾನವಾಗಿ 2 ಸ್ಥಾನಗಳನ್ನು ನೀಡಲಾಗಿದೆ. ಇದು ಪ್ರಾದೇಶಿಕ ಅಸಮತೋಲನವನ್ನ ತಡೆಯುತ್ತೆ. ಭಾರತದಲ್ಲೂ ಇದೇ ಮಾದರಿಯಲ್ಲಿ ರಾಜ್ಯಸಭೆಯ ರಚನೆಯನ್ನ ಆಮೂಲಾಗ್ರವಾಗಿ ಬದಲಾಯಿಸಿ ಎಲ್ಲ ರಾಜ್ಯಗಳಿಗೂ ಸಮಾನ ಸ್ಥಾನಗಳನ್ನ ನೀಡುವ ಮೂಲಕ ದಕ್ಷಿಣದ ರಾಜ್ಯಗಳ ರಾಜಕೀಯ ಅಸ್ತಿತ್ವವನ್ನ ಕಾಪಾಡಬಹುದು ಅಂತ ಚರ್ಚೆಗಳು ನಡೀತಾ ಇದೆ ಅಲ್ವಾ? ಖಂಡಿತ. ಆಸಕ್ತಿದಾಯಕ ವಿಚಾರ ಅಂದ್ರೆ ಲೋಕಸಭೆಯಲ್ಲಿ ಜನಸಂಖ್ಯೆಗೆ ಆದ್ಯತೆ ಮತ್ತು ರಾಜ್ಯಸಭೆಯಲ್ಲಿ ರಾಜ್ಯಗಳ ಸಮಾನತೆಗೆ ಆದ್ಯತೆ. ಇದು ಬಹುಶಃ ಒಂದು ಮಟ್ಟದ ಸಮತೋಲನ ತರಬಹುದು. ಹಾಗಾದ್ರೆ ಈ ಆಳವಾದ ವಿಶ್ಲೇಷಣೆಯಿಂದ ನಮಗೆ ಸ್ಪಷ್ಟವಾಗುವುದೇನು? ನಾವು ಒಂದು ಕಡೆ ದಶಕಗಳ ಕಾಲ ರಾಷ್ಟ್ರೀಯ ನೀತಿಗಳನ್ನ ಯಶಸ್ವಿಯಾಗಿ ಪಾಲಿಸಿ ಜನಸಂಖ್ಯೆಯನ್ನ ನಿಯಂತ್ರಿಸಿದ ರಾಜ್ಯಗಳನ್ನ ರಾಜಕೀಯ ಅನಾಥರಾಗದಂತೆ ರಕ್ಷಿಸಬೇಕಾಗಿದೆ. ನಿಜ. ಮತ್ತು
ಮತ್ತೊಂದೆಡೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ತಕ್ಕಂತೆ ಅಭಿವೃದ್ಧಿಯ ಹಸಿವಿನಿರುವ ಆ ಉತ್ತರದ ರಾಜ್ಯಗಳಿಗೆ ಅವರ ಸಾಂವಿಧಾನಿಕ ಹಕ್ಕಿನಂತೆ ಪ್ರಾತಿನಿಧ್ಯವನ್ನೂ ನೀಡಬೇಕಾಗಿದೆ. ಈ ಎರಡರ ನಡುವೆ ಮಧ್ಯಮ ಮಾರ್ಗವನ್ನ ಕಂಡುಕೊಳ್ಳೋದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಅತ್ಯಂತ ಜಟಿಲವಾದ ಸಾಂವಿಧಾನಿಕ ಮತ್ತು ರಾಜಕೀಯ ಸವಾಲಾಗಿದೆ. ಈ ಸವಾಲನ್ನು ನಿಭಾಯಿಸುವಲ್ಲಿ ನಾವು ವಿಫಲವಾದರೆ ಭವಿಷ್ಯದಲ್ಲಿ ಉಂಟಾಗುವ ಪರಿಣಾಮಗಳು ಊಹಾತೀತವಾಗಿರುತ್ತವೆ. ಇದು ಕೇವಲ ಲೋಕಸಭಾ ಸ್ಥಾನಗಳ ಸಂಖ್ಯೆಯ ಪ್ರಶ್ನೆಯಲ್ಲ. ಹೌದು, ಇದು ದಕ್ಷಿಣ ಮತ್ತು ಉತ್ತರದ ನಡುವಿನ ಪರಸ್ಪರ ನಂಬಿಕೆ, ಆರ್ಥಿಕ ಸಹಕಾರ ಮತ್ತು ಭಾರತ ಎಂಬ ಒಕ್ಕೂಟ ವ್ಯವಸ್ಥೆಯ ಅಸ್ತಿತ್ವದ ಪ್ರಶ್ನೆ ಅಲ್ವಾ? ಇದೊಂದು ಅತ್ಯಂತ ಗಂಭೀರವಾದ ವಿಚಾರ. ಖಂಡಿತ. ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ. ಈ ಬಿಕ್ಕಟ್ಟಿನ ಆಳವನ್ನ ಅರ್ಥ ಮಾಡ್ಕೊಂಡ ನಂತರ ಇದೊಂದು ಅಂತಿಮ ಪ್ರಚೋದನಾತ್ಮಕ ಚಿಂತನೆಯನ್ನ ಹುಟ್ಟುಹಾಕುತ್ತೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಭವಿಷ್ಯದಲ್ಲಿ ಕೇವಲ ಜನಸಂಖ್ಯೆಯ ಆಧಾರಿತ ರಾಜಕೀಯ ಬಲವು ಆರ್ಥಿಕವಾಗಿ ಅತೀವ ಕೊಡುಗೆ ನೀಡುತ್ತಿರುವ ರಾಜ್ಯಗಳ ಧ್ವನಿಯನ್ನ ಸಂಪೂರ್ಣವಾಗಿ ಅಡಗಿಸಿಬಿಟ್ರೆ ಏನಾಗ್ಬೋದು? ಹೌದು, ಅದು ದೊಡ್ಡ ಪರಿಣಾಮ ಬೀರಬಹುದು. ಆರ್ಥಿಕವಾಗಿ ಸದೃಢವಾಗಿರುವ ರಾಜ್ಯಗಳು ನಾವು ಕಟ್ಟುವ ತೆರಿಗೆಯೆಲ್ಲವೂ ನಮ್ಮ ನಿಯಂತ್ರಣವಿಲ್ಲದ, ನಮಗಿಂತ ಭಿನ್ನವಾದ ರಾಜಕೀಯ ಪ್ರಾಬಲ್ಯವಿರುವ ಪ್ರದೇಶಗಳಿಗೆ ಹೋಗ್ತಾ ಇದೆ ಮತ್ತು ನಮ್ಮ ಭವಿಷ್ಯವನ್ನ ನಿರ್ಧರಿಸುವ ಹಕ್ಕು ನಮ್ಮ ಬಳಿ ಉಳಿದಿಲ್ಲ ಅಂತ ಭಾವಿಸಿದ್ರೆ ಏನಾಗ್ತದೆ? ಇದು ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಹೊಡೆತ. ಖಂಡಿತ. ಅದು ರಾಷ್ಟ್ರದ ತೆರಿಗೆ ಸಂಗ್ರಹ ಮತ್ತು ಸಂಪನ್ಮೂಲ ಹಂಚಿಕೆಯ ಮೂಲಭೂತ ವ್ಯವಸ್ಥೆಯನ್ನೇ ಪ್ರಶ್ನಿಸುವಂತಹ ಪ್ರತ್ಯೇಕ ಆರ್ಥಿಕ ಒಕ್ಕೂಟಗಳ ಸೃಷ್ಟಿಗೆ ನಾಂದಿ ಹಾಡಬಹುದೇ? ಕೇವಲ ಜನಸಂಖ್ಯೆಯ ಬಲದಿಂದ ಮಾತ್ರ ಪ್ರಜಾಪ್ರಭುತ್ವವನ್ನ ಅಳೆಯುವುದು ಅಂತಿಮವಾಗಿ ಪ್ರಜಾಪ್ರಭುತ್ವದ ಅಸ್ತಿತ್ವಕ್ಕೆ ಬಹುದೊಡ್ಡ ಪರೀಕ್ಷೆಯಾಗಲಿದೆಯಾ ಅನ್ನೋದನ್ನ ನಾವು ಯೋಚಿಸಬೇಕಾಗಿದೆ. ಮುಂದಿನ ಆಳವಾದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ.